ಪ್ಯಾಂಟ್ ಬಂದು ಇದು ಸೆಟ್ ಬಂದಿತ್ತು. ತುಂಬ ಚೆನ್ನಾಗಿದೆ. ಇದು ಸಂಜೆಗೆ ತೊಗೊಂಡಿದ್ದು. 15 ಜೊತೆ ಬಟ್ಟೆಗಳು ಆರ್ಡರ್ ಮಾಡಿದೆ. ಶೂಗಳೆಲ್ಲ ಮಾಡಿದ್ದೀನಿ. ಆ್ಯಕ್ಚುಲಿ ಇದೊಂದು ಪಾರ್ಟ್ 1ಅಲ್ಲಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ. ನಾನು ಮಾಡಿದ್ದೀನಿ ಆರ್ಡ್ರು. ನಂದು ಇದರಲ್ಲಿ ಏನದು ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನಾವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನೇನು ವ್ಲಾಗ್ ಮಾಡ್ತಿದ್ದೀನಿ ಅಂದರೆ, ನಾನು ಮೀಶೋಯಿಂದ ಸ್ವಲ್ಪ ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ದೆ. ಸಂಜುಗೆ ಮತ್ತು ಅಪ್ಪುಗೆ ಇಬ್ಬರು ಕೂಡ ಪರ್ಚೇಸ್ ಮಾಡಿದ್ದೆ. ಸೊ ಅದು ರಿವ್ಯೂ ಹೇಗಿದೆ ನಾನು ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಸೊ ನಾನು ನಿಮ್ಮ ಜೊತೆನೇ ಇವತ್ತು ಒಂದು ಸ್ವಲ್ಪ ಐಟಮ್ಸ್ನ ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ಅಂದರೆ ಓಪನ್ ಮಾಡಿದ್ದೀನಿ. ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಡಿಲ್ಲ. ಹೇಗಿದೆ ಪ್ರಾಡಕ್ಟ್, ಹೇಗಿದೆ, ಅದ್ರ ಪ್ರೈಸ್ ಎಷ್ಟು ಅಂತೆಲ್ಲ ನಾನು ನಿಮಗೆ ಡೀಟೇಲ್ಸ್ ಆಗಿ ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಒಂದು ಬಂದು ಇದು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಚೆನ್ನಾಗಿದೆ ಗೈಸ್. ಇದು ಅಪ್ಪಗೆ ತಗೊಂಡಿದ್ದು ನಾನು. ಇದ್ರ ಜೊತೆ ಪ್ಯಾಂಟ್ ಬಂದು ಇದು ಸೆಟ್ ಬಂದಿತ್ತು. ಸ್ಟ್ರೆಚಬಲ್ ಇದೆ ಪ್ಯಾಂಟು, ತುಂಬ ಚೆನ್ನಾಗಿದೆ. ವೈಟ್ ಕಲರು ವಿತ್ ಈ ಕಾಂಬಿನೇಷನಲ್ಲಿದೆ. ಸೊ ಇದ್ರ ಪ್ರೈಸ್ ಬಂದು ನನಗಿಷ್ಟ ಆಯಿತು. ನೋಡಿದೆ, ಸ್ವಲ್ಪ ಒಟ್ಟಿಗೆ ಆರ್ಡ್ರ್ ಮಾಡಿಕ್ಕಿದ್ದೆ, ಇವತ್ತು ತಗೊಂಡೆ. ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ತುಂಬ ಜಾಸ್ತಿ ಮಾಡಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಈ ಥರ ನಾನು ನಿಮಗೆ ತೋರಿಸ್ತೀನಿ. ಇದ್ರ ಪ್ರೈಸ್ ಬಂದು $297 ಇದ್ರ ಪ್ರೈಸ್ ಬಂದು. ಇದೊಂದು. ನೆಕ್ಸ್ಟ್ ಒಂದು ಬಂದು ಈ ಸೆಟ್ಟು. ಚೆನ್ನಾಗಿದೆ. ಮಿಕ್ಕಿ ಮೌಸ್ ಇದೆ. ಇದು ಕೂಡ ಸ್ಟ್ರೆಚಬಲ್ ಇದೆ. ಆ್ಯಂಡ್ ಇದ್ರದ್ದು ಬಂದು ಪ್ಯಾಂಟ್ ಬಂದು ನಿಕ್ಕರ್ ಥರ ಬಂದಿದೆ. ಸೊ ಇದು ಬಂದಿದೆ. ಆ್ಯಂಡ್ ಇದ್ರ ಪ್ರೈಸ್ ನಾನೊಂದು ಕೆಲಸ ಮಾಡ್ತೀನಿ, ಇಲ್ಲಿ ಸೈಡಲ್ಲಿ ನಾನು ಅದ್ರದ್ದು ಫೋಟೋ ಹಾಕಿರ್ತೀನಿ. ಸೊ ನೀವು ಅದು ಪ್ರೈಸ್ ಹಾಕಿರ್ತೀವಿ, ಅದ್ರ ಕೋಡು ಕೂಡ ಇರುತ್ತೆ. ನಿಮಗೆ ಬೇಕಂದರೆ ಹೋಗಿ ಪರ್ಚೇಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬಂದು ಇದು. ಆ್ಯಕ್ಚುಲಿ ಇದು ಸಂಜೆ ತೊಗೊಂಡಿರೋದು ನೈಟ್ ಡ್ರೆಸ್ಸು, ಪ್ಯಾಂಟು ಮತ್ತು ಇದು ಚೆನ್ನಾಗಿದೆ. ಸೊ ಈ ಥರ ಇದೆ, ವೈಟ್ ಕಲರ್. ಇದ್ರ ಜೊತೆ ಪ್ಯಾಂಟ್ ಬಂದು ಇದು. ಇದೊಂಥರ ಇದಕ್ಕೆ ಜೇಬು ಕೊಟ್ಟಿದ್ದಾರೆ, ಸೀಲ್ ಜೇಬಿದೆ. ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಸಂಜೆಗೆ ತಗೊಂಡಿದ್ದು. ಇದು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಅಪ್ಪು. ಇದು ನೈಟ್ ಡ್ರೆಸ್ಸೇ, ಅಪ್ಪುಗೆ ನೈಟ್ ಡ್ರೆಸ್ ಥರ ವೇರ್ ಮಾಡ್ಬೋದು, ಚೆನ್ನಾಗಿದೆ. ಇದು ಚೆನ್ನಾಗಿದೆ. ನಾನು ನಿಮ್ಗೆ ಎಲ್ಲದನ್ನು ಫೋಟೋ ಹಾಕ್ತಾ ಹೋಗ್ತೀನಿ, ಬೇಕಂದರೆ ನೀವು ಚೆಕ್ ಮಾಡಿ ತಗೊಳ್ಬೋದು. ನೆಕ್ಸ್ಟ್ ಒನ್ ಬಂದು ಸೇಮ್ ಸಂಜುದ. ಇದನ್ನು ಸೈಜ್ ಬಂದು XXL. ಸೊ ಈ ಥರ ನೈಟ್ ಸೆಟ್. ಇದನ್ನು ಶರ್ಟ್ ಒಂದಿದೆ. ಸೊ ನೋಡಿ ಈ ಥರ ಇದೆ, ವೈಟ್ ಕಲರ್ ಇದೆ. ಬಟ್ಟೆ ಕೂಡ ತುಂಬ ಸಾಫ್ಟಾಗಿದೆ, ಏನು ರಫ್ ಆಗೇನಿಲ್ಲ, ಸಾಫ್ಟಾಗಿದೆ. ಇದ್ರ ಜೊತೆ ಒಂದು ಶಾರ್ಟ್ಸ್ ಇದೆ, ಶಾರ್ಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಥರ ಒಂದು ಶಾರ್ಟ್ಸ್ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಜೇಬ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ ಅಪ್ಪುದೆ ಇದೂ ಕಲರ್ ಇದೆ. ಅಪ್ಪುಗೆ ನಾನು ಬಟ್ಟೆಗಳು ತಗೊಂಡಿದ್ದೆ, ಅಂದರೆ ಎಷ್ಟೊಂದು ಸ್ವಲ್ಪ ತಗೊಂಡಿದ್ದೆ. ಐತೆ ಬಟ್ಟೆಗಳೊಂದು ಕಬೋರ್ಡ್ ಫುಲ್ ಬಟ್ಟೆಗಳಿವೆ. ಬಟ್ ಅದೇ ಹಾಕಿದ್ನೇ ಹಾಕಿ ಬೇಜಾರಾಗ್ಬಿಟ್ಟಿತ್ತು.
ಇರಲಿ ಅಂದ್ಬಿಟ್ಟು ಒಂದು 10-15 ಜೊತೆ ಬಟ್ಟೆಗಳು ಆರ್ಡ್ರ್ ಮಾಡಿದೆ. ಶೂಗಳೆಲ್ಲ ಮಾಡಿದ್ದೀನಿ. ಆ್ಯಕ್ಚುಲಿ ಇದೊಂದು ಪಾರ್ಟ್ 1 ತೋರಿಸ್ತಾ ಇದ್ದೀನಿ. ಪಾರ್ಟ್ 2 ಇನ್ನೂ ಸ್ವಲ್ಪ ಬಟ್ಟೆಗಳು ಸಂಜುದು ಪುಲೋವರ್ಸು ಅದು ಇದು ಎಲ್ಲ ಆರ್ಡ್ರ್ ಮಾಡಿದ್ದೀನಿ. ಅವ್ನಿಗೊಂದು ಕ್ರ್ಯಾಕ್ಸ್, ನನಗೆ ಸ್ಲಿಪ್ಪರ್ಸು ಶೂಸು ಸ್ವಲ್ಪ ಆರ್ಡ್ರ್ ಮಾಡಿದ್ದೀನಿ. ಅದು ಬಂದಮೇಲೆ ಪಾರ್ಟ್ 2 ನಾನು ನಿಮಗೆ ತೋರಿಸ್ತೀನಿ. ಈ ಥರ ಇದೆ ಡಿಸೈನ್ ಬಂದು ನೋಡ್ರಿ, ಹತ್ರದಿಂದ ತೋರಿಸ್ತೀನಿ. ಇದಕ್ಕೆ ನಿಕ್ಕರ್ ಕೊಟ್ಟಿದ್ದಾರೆ, ಇದಕ್ಕೆ ಜೇಬು ಕೊಟ್ಟಿದ್ದಾರೆ. ಜೇಬು ಪುಟಾಣಿ ಜೇಬು ಸ್ಟ್ರೆಚಬಲ್. ನಾನೆಲ್ಲ ತಗೊಳ್ಳೋದು ಅಪ್ಪುಗೆ. ಸೊ ಮಕ್ಕಳಿಗೆ ಈ ಥರ ಸಮ್ಮರಲ್ಲಿ ಪ್ಯಾಂಟು ಇದೆಲ್ಲ ಇರಿಟೇಷನ್ ಆಗುತ್ತೆ ಅವ್ರಿಗೆ. ಆ ಟೈಮಲ್ಲಿ ಅವ್ರಿಗೊಂದು ಶಾರ್ಟ್ಸು ಒಂದು ಶರ್ಟ್ ಆಗಿಬಿಟ್ಬಿಟ್ರೆ ಅವ್ರಿಗೂ ಒಂಥರ ಫ್ರೀಯಾಗಿರಬೇಕು, ನಾವು ಹಾಕೋ ಬಟ್ಟೆ ಕಂಫರ್ಟಬಲ್ ಆಗಿರಬೇಕು ಮಕ್ಕಳಿಗೂ. ಅದಕ್ಕೆ ನಾನು ಈ ಥರ ತಗೊತೀನಿ. ನೆಕ್ಸ್ಟ್ ಒಂದು ಬಂದು ಸೀಸರ್ ಎಲ್ಲ ಇಟ್ಕೊಂಡಿದ್ದೀನಿ. ಈ ಥರ ತಂದು ತೋರಿಸ್ತೀನಿ. ಅದೇ ಸ್ವಲ್ಪ ಓಪನ್ ಮಾಡಿದ್ದೆ, ಇನ್ನು ಸ್ವಲ್ಪ ಹಂಗೆ ಇರ್ತಿದ್ದೆ. ಅದನ್ನೇ ಈಗ ನಿಮ್ಮ ಮುಂದೆನೇ ಓಪನ್. ಇದೆಲ್ಲ ಆ್ಯಕ್ಚುಲಿ ಇವಾಗ ರಿಸೀವ್ ಮಾಡ್ಕೊಂಡಿದ್ದೆ ಐಟಮ್ಸ್ ಎಲ್ಲ. ಅದನ್ನು ತಗೊಂಡಿದ ತಕ್ಷಣ ನಿಮ್ಗೆ ಹಂಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಒಂದೇ ದಿವಸದಲ್ಲಿ ಆರ್ಡ್ರ್ ಮಾಡಿದ್ದೆ ನಾನು. ಒಂದೇ ದಿವಸದಲ್ಲಿ ಆರ್ಡ್ರ್ ಮಾಡಿದ್ದ. ಕೆಲವೊಂದು ಐಟಮ್ಸ್ ಒಂದೇ ಸಲ ಒಂದು 12 ಪ್ರಾಡಕ್ಟೇನೋ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಅಪ್ಪುದೆ, ಆಲ್ಮೋಸ್ಟ್ ಎಲ್ಲ ಆಗ್ತಿದೆ. ಎಸ್, ಅಪ್ಪುದಲ್ಲ ಇದು, ಸಾರಿ ನಂದು. ಎಸ್, ಇದು ಒಳಗಡೆ ಇನ್ನರ್ ಈ ಥರ ಟಾಪ್ ಹಾಕ್ಕೊಳ್ಳೋದು, ಈ ಥರ ಟಾಪು. ಅದ್ರ ಮೇಲೆ ಇದನ್ನು ಶರ್ಟ್ ಥರ ವೇರ್ ಮಾಡೋದು. ಚೆನ್ನಾಗಿದೆ. ಸ್ವಲ್ಪ ದೊಡ್ಡದಾಯಿತು ಸೈಜು. ನಾನು ಸ್ಮಾಲ್ ಸೈಜ್ ಆರ್ಡ್ರ್ ಮಾಡಿದ್ದು, ನನಗೆ ಸ್ವಲ್ಪ ದೊಡ್ಡದಾಯಿತು. ಸೊ ಓಕೆ, ಸ್ಟಿಚಿಂಗ್ ಮಾಡ್ಕೋತೀನಿ ನಾನೇ. ಅದರ್ವೈಸ್ ಕ್ವಾಲಿಟಿ ಈಸ್ ಗುಡ್. ಎಲ್ ಸೈಜ್ ಕೊಟ್ಬಿಟ್ಟಿದ್ದಾರೆ, ರಿಟರ್ನ್ ಮಾಡ್ತೀನಿ ಅಷ್ಟೇ. ತುಂಬ ದೊಡ್ಡದಾಯಿತು ಸೈಜ್ ನೋಡಿ. ಆ್ಯಂಡ್ ಇದು ಕೂಡ ದೊಡ್ಡದಾಯಿತು ನೋಡಿ, ಎಷ್ಟು ಲೂಸ್ ಇದೆ ಅಲ್ವಾ. ರಿಟರ್ನ್ ಮಾಡ್ತೀನಿ ಇದನ್ನು, ತುಂಬ ದೊಡ್ಡದಾಯಿತು. ಇಷ್ಟು ನಾನು ತಗೊಂಡಿದ್ದು 3500 ಆಯಿತು. ಪರವಾಗಿಲ್ಲ ಅಲ್ವಾ ಮೀಶೋಲ್ಲಿ. ಇವೆಲ್ಲ ಹೇಗಂದರೆ ನಮಗೆ ಟೆಂಪ್ರವರಿ ಅಷ್ಟೇ. ಬಟ್ಟೆಗಳು ಅಷ್ಟು ಕ್ವಾಲಿಟಿ ಬರುತ್ತೆ, ಬಟ್ ಅಷ್ಟೊಂದು ಕ್ವಾಲಿಟಿ ಇಲ್ಲ. ಬಟ್ ಡೈಲಿ ವೇರ್ ಯೂಸ್ಗೆಲ್ಲ ಗುಡ್. ಎಸ್, ಇದು ಬಂದು ಸಂಜುದು. ನಮ್ಮದು ಫ್ರೈಡೇ ಬಂತು ಕಾರ್ ಡೆಲಿವರಿ ಇದೆ. ಆವಾಗ ನಾನು ಸಂಜು ಅಪ್ಪು ಎಲ್ಲ ಬ್ಲ್ಯಾಕೇ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿ, ಬ್ಲ್ಯಾಕ್ ಇತ್ತು ಆ ಸಂಜು ಹತ್ರ. ಬಟ್ ಶರ್ಟ್ ಇರಲಿ, ವೈಟ್ ಜೀನ್ಸು, ಬ್ಲ್ಯಾಕ್ ಶರ್ಟ್ ಇರಲಿ ಅಂದ್ಬಿಟ್ಟು ಇದನ್ನು ಆರ್ಡ್ರ್ ಮಾಡಿದೆ. ಹಾಫ್ ತೊಳಿನ ಶರ್ಟು. ಸೊ ಚೆನ್ನಾಗಿದೆ. ನಾನು ಮಾಡಿದ್ದೀನಿ ಆರ್ಡ್ರು. ನಂದು ಇದರಲ್ಲಿ ಯಾವುದು ಅರ್ಬನಿಕಲ್ ಒಂದು ಆರ್ಡ್ರ್ ಮಾಡಿದ್ದೀನಿ. ಮತ್ತು ನ್ಯೂ ಮಿ ಆ್ಯಪ್ ಅಂತ ಇದೆಲ್ಲ ಅದರಲ್ಲಿ ಆರ್ಡ್ರ್ ಮಾಡಿದ್ದೀನಿ ಬಟ್ಟೆ. ಅದು ಬಂದಮೇಲೆ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಮೀಶೋ ಹುಡುಕ್ತೆ, ಬಟ್ ಅಷ್ಟು ಯಾವುದು ನನಗೆ ಕಂಫರ್ಟಬಲಾಗಿ ಸಿಕ್ಕಿಲ್ಲ. ಅದಕ್ಕೆ ನಾನು ಅವೆರಡಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. 3 ಆರ್ಡ್ರ್ ಮಾಡಿದ್ದೀನಿ. ನೋಡೋಣ ಯಾವುದು ವೇರ್ ಮಾಡ್ತೀನಿ ಅಂತ ಥಿಂಕ್ ಮಾಡಬೇಕು. ಸೊ ಇದೊಂದು ಶರ್ಟು ಚೆನ್ನಾಗಿದೆ ಸಂಜು. ನೆಕ್ಸ್ಟ್ ಒಂದು ಬಂದು ಸೇಮ್ ನೈಟ್ ಡ್ರೆಸ್ ಇದೆ ಅನಿಸ್ತು. ನೈಟ್ ಡ್ರೆಸ್ ಇದು ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಆ ಟ್ರಿಪ್ ಹೋದಾಗ ಬೇಕಾಗುತ್ತೆ ಸಂಜೆಗೆ ನೈಟ್ ಡ್ರೆಸ್ಗಳು ಅಂದ್ಬಿಟ್ಟು ಒಂದು 2-3 ಜೊತೆ ಆರ್ಡ್ರ್ ಮಾಡಿದ್ದೀನಿ. ಅದರಲ್ಲಿ 2 ಬಂದಿದೆ, 2 ಅಲ್ಲ 3 ಬಂದಿದೆ.
ಕ್ವಾಲಿಟಿ ಕೂಡ ತುಂಬ ಸಾಫ್ಟ್ ಇದೆ ನೋಡಿ. ಆ್ಯಕ್ಚುಲಿ ಇದು ನೋಡೋಕ್ಕೆ ಲುಕ್ ಇಲ್ಲದೆ ಇರ್ಬೋದು, ಬಟ್ ಹಾಕೊಂಡ್ರೆ ಸಖತ್ ಲುಕ್ ಬರುತ್ತೆ ಸಂಜುದೆ. ಇಲ್ಲಿ ಸಂಜುಗೆ ತೋರಿಸಿಲ್ಲ, ನಾನು ಫಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಅಪ್ಪು ಸಂಜು ಇಬ್ಬರು ಮಲಗ್ಬಿಟ್ಟವ್ರೆ. ಎಲ್ಲಿ ಅಪ್ಪು ಎದ್ಬಿಡ್ತಾನೆ ಅಂತ ಬೇಗ ಬೇಗ ಬ್ಲಾಗ್ ಮಾಡ್ತೀನಿ. ಅವ್ನು ಎದ್ಬಿಟ್ರೆ ವೀಡಿಯೋ ಮಾಡೋದಿಲ್ಲ. ಸಂಜುಗೆ ಮತ್ತು ಅಪ್ಪುಗೆ ಮ್ಯಾಚಿಂಗ್ ಇರಲಿ ಅಂದ್ಬಿಟ್ಟು ಅವಲೇ ಫಸ್ಟ್ ಬಂದು ತೋರಿಸೋದಿಲ್ಲ. ಇಲ್ಲಿ ನೋಡಿ, ಇದು ಅಪ್ಪುದು ನೈಟ್ ಡ್ರೆಸ್ಸು. ಮಂಗ್ಳೂರಿಗೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ ನಾವು. ಮಂಗ್ಳೂರಿಗೆ ಹೋದಾಗ ಸಂಜುಗೆ ಅಪ್ಪು ಒಂದೇ ಥರ ವೇರ್ ಮಾಡಿ ಫೋಟೋ ಇಡ್ಸೋಣ ಅಂದ್ಬಿಟ್ಟು ಅಪ್ಪ ಮಗನಿಗೂ ಶರ್ಟ್ ಸೇಮ್ ಕಲರಲ್ಲಿ ತೊಗೊಂಡಿದ್ದೀನಿ. ಅವನು ಸಂಜುನೇ ತೊಗೊತ ಬಿಟ್ಟರೆ ಅವನಂತೂ ಯಾವುದೇ ಬಟ್ಟೆ ಶಾಪಿಂಗ್ ಮಾಡಲ್ಲ. ಅದಕ್ಕೆ ಅವನಿಗೆಲ್ಲ ನಾನೇ ಶಾಪಿಂಗ್ ಮಾಡಿಕೊಡ್ತೀನಿ. ಸುಮ್ಮನೆ ಅವ್ನು ತಗೊಳ್ಳಲ್ಲ, ಮಾಡಲ್ಲ. ಅದಕ್ಕೆ ನಾನೇ ನೋಡಿ ಸೆಲೆಕ್ಟ್ ಮಾಡಿ ಆರ್ಡ್ರ್ ಮಾಡಿದ್ದೀನಿ. ಇವಾಗ ಇದು ನೋಡ್ರಿ ಬೈತಾನೆ, ಯಾಕೆ ಸುಮ್ಮನೆ ತರಿಸಿದೆ ಇಷ್ಟೊಂದು. ನೆಕ್ಸ್ಟ್ ಎಸ್, ಇದು ಸಂಜುದ ಜಾಕೆಟ್. ಈ ಥರ ಇದೆ. ಇದು ನಾನು ಹಾಕೋಬೋದು, ನನಗಿಷ್ಟ ಆಯ್ತು. ಬಾಯ್ಸ್ ಲೂಸ್ ಆಗಿರೋದೆಲ್ಲ ವೇರ್ ಮಾಡೋಕ್ಕೆ ನೋಡಿ ಎಷ್ಟು ಚೆಂದ ಐತಲ್ಲ. ಎಷ್ಟು ಉದ್ದ ಐತೆ ಗೊತ್ತಾ, ಚೆನ್ನಾಗಿದೆ. ಎಸ್, ಇದು ಬಂದು ಸಂಜುದು. ಇದೊಂದು ತಗೊಂಡಿದ್ದೀವಿ. ಆಮೇಲೆ ನೆಕ್ಸ್ಟ್ ಒಂದು ಬಂದು ನಂದೆ. ಇದೊಂದು ಟಾಪ್ ತಗೊಂಡೆ. ಸ್ವಲ್ಪ ಲೂಸ್ ಆಯಿತು ಅನಿಸುತ್ತೆ, ಸ್ಮಾಲ್ ಸೈಜೇ. ಚೆನ್ನಾಗಿದೆ, ವೇರ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಕ್ವಾಲಿಟಿನೂ ಚೆನ್ನಾಗಿದೆ, ಪರವಾಗಿಲ್ಲ. ನನಗೆ ಲೂಸ್ ಆಗೋದಿಲ್ಲ, ನಾನೇ ಸಣ್ಣ ಇರೋದಕ್ಕೆ ನನಗೆಲ್ಲ ಲೂಸ್ ಅಂತ ಅನಿಸುತ್ತೆ ಅಷ್ಟೇ. ನಾನು ಯಾವ ಡ್ರೆಸ್ ತೊಗೊಂಡ್ರು ಎಲ್ಲ ಸ್ಮಾಲ್ ಸೈಜ್ ವೈಸ್. ಚೆನ್ನಾಗಿದೆಯಲ್ಲ. ಸೊ ಇಷ್ಟನ್ನು ನಾನು ಆರ್ಡ್ರ್ ಮಾಡಿರೋದು ಎಲ್ಲ ನನಗೆ ಆಲ್ಮೋಸ್ಟ್ ಇಷ್ಟ ಆಯಿತು. ಅದೇ ನಾನು ತೊಗೊಂಡಲ್ಲ ಆ ಶರ್ಟು ಮತ್ತು ಇನ್ನರ್ ವೇರ್ ಟಾಪ್ ಥರ ಬರುತ್ತಲ್ಲ, ಅದು ಮಾತ್ರ ಲೂಸ್ ಅನ್ನಿಸ್ತಿದೆ. ಅದನ್ನು ರಿಟರ್ನ್ ಮಾಡ್ತೀನಿ. ರಿಟರ್ನ್ ಮಾಡಿಬಿಟ್ಟು ಮಾಮೂಲಿ ನನ್ನ ಸೈಜ್ ಸ್ಮಾಲ್ ಸೈಜ್ದೆ ಆರ್ಡ್ರ್ ಮಾಡ್ಕೋತೀನಿ. ರೀಪ್ಲೇಸ್ಮೆಂಟ್ ಮಾಡ್ತಾರೆ. ಅದರ್ವೈಸ್ ಎಲ್ಲ ಸಖತ್ತಾಗಿ ಬಂದಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಪ್ಪುದು ಚೆನ್ನಾಗಿ ಬಂದಿದೆ, ಇನ್ನೂ ಬರೋದೈತೆ. ಇನ್ನೂ ಎಷ್ಟು ಆರ್ಡ್ರ್ ಮಾಡಿದ್ದೀನಿ ಗೊತ್ತಾ, ನಾನು ನಿಮ್ಗೆ ತೋರಿಸ್ತೀನಿ ರೀ. ನೋಡಿ, ಇಲ್ಲಿಂದ ಆರ್ಡ್ರ್ ಮಾಡೋದು ಅಪ್ಪುದು. ಇನ್ನೂ ಎಷ್ಟೊಂದು ಬರೋದೈತೆ, ಅದು ಬರಲಿ. ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಇನ್ನೂ ಬೆಚ್ಚನ್ನು ಆರ್ಡ್ರ್ ಮಾಡಿದ್ದೀನಿ. ಇಷ್ಟೇ. ನನಗೊಂದೆರಡು ನೈಟ್ ಡ್ರೆಸ್ಸು, ಅಪ್ಪುಗೊಂದೆರಡು ನೈಟ್ ಡ್ರೆಸ್ಸು. ನನಗೆ ಜಾಸ್ತಿ ಮಾಡ್ಕೊಂಡಿಲ್ಲ. ಸಂಜುಗೆ ಅಪ್ಪುಗೆ ಮಾಡಿರೋದು ಶೂಸು ಒಂದೆರಡು ಜೊತೆ. ಶರ್ಟ್ಗಳು ಎಲ್ಲ ಸಂಜು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡಿ, ಈ ಥರ ಶರ್ಟ್ಗಳು ಅಷ್ಟು ಆ ಥರ ಶರ್ಟ್ಗಳು ತೊಗೊಂಡಿದ್ದೀನಿ. ಈ ಥರ ಶರ್ಟ್ಗಳನ್ನ ಅವನ ಹತ್ರ ಪುಲೋವರ್ಗಳಿವೆ, ಫುಲ್ ಸ್ಲೀವ್ಸ್ ಇದೆ. ಬಟ್ ಇಷ್ಟು ಲೆಂತ್ ಇಷ್ಟು ಲೆಂತ್ ಶರ್ಟ್ಗಳು ಯಾವುದಿಲ್ಲ ಅವನ ಹತ್ರ. ಇದೆ ಬಟ್ ಜಾಸ್ತಿ ಇಲ್ಲ. ಅದಕ್ಕೆ ಇರಲಿ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೀನಿ. ಸೊ ಬಂದಮೇಲೆ ನೋಡೋಣ. ನಾನು ಒಂದೆರಡು ಕುರ್ತಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಕ್ರ್ಯಾಕ್ಸು ಬಂದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ, ವೀಡಿಯೋ ಮಾಡಿಬಿಡಿ. ಆ್ಯಂಡ್ ಇವಾಗ ನಾನು ತಗೊಂಡಿರೋದೆಲ್ಲ ಫೋಟೋ ಹಾಕ್ತೀನಿ. ಅದರಲ್ಲಿ ಫೋಟೋದಲ್ಲಿ ಕೋಡ್ ಇರುತ್ತೆ. ನಿಮಗೆ ಏನಾದ್ರು ಇಷ್ಟ ಆಯಿತು ಅಂದರೆ ನೀವು ಅಲ್ಲಿರೋ ಕೋಡನ್ನ ಮೀಶೋಗೆ ಸರ್ಚ್ ಮಾಡಿ ಸಿಗುತ್ತೆ. ಕ್ವಾಲಿಟಿ ಅಂತೂ ಸೀರಿಯಸ್ ಆಗಲೂ ಚೆನ್ನಾಗಿದೆ. ನನ್ನ ಒಂದು ಪರ್ಸ್ನಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೋಡಿದ್ರಲ್ಲ, ಇಷ್ಟು ಒಂದು ಮೀಶೋಲಿ ನಾನು ಪರ್ಚೇಸ್ ಮಾಡಿದ್ದೆ. ಆನೆಸ್ಟ್ ರಿವ್ಯೂ ಕೊಟ್ಟಿದ್ದೀನಿ. ಆ್ಯಂಡ್ ನಿಮ್ಮ ಮುಂದೆನೇ ನಾನು ಅನ್ಬಾಕ್ಸಿಂಗು ಕೂಡ ಮಾಡಿ ತೋರಿಸಿದ್ದೀನಿ ಪ್ರಾಡಕ್ಟ್ ಹೇಗಿದೆ
ವರ್ತಿದೆಯಾ ಇಲ್ವಾ ಅಂತ. ನನಗನ್ಸೋ ಪ್ರಕಾರ ನಾವು ಕೊಡೋ ಅಮೌಂಟ್ಗೆ ವರ್ತಿದೆ. ಮೀಶೋಲಿ ಯಾವುದೋ ಒಂದು ಕೆಲವು ಪ್ರಾಡಕ್ಟ್ ಅಷ್ಟೇ ಚೆನ್ನಾಗಿಲ್ದಿರೋದು ಬರೋದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಮತ್ತು ನಮ್ಮದು ಅರ್ಬನಿಕ್ಕು, ನಾನು ಇವಾಗ ಕಾರ್ ಡೆಲಿವರಿಗೆ ಅರ್ಬನಿಕ್ಕು ಮತ್ತು ನ್ಯೂ ಮಿಲಿ 4 ಡ್ರೆಸ್ ತೊಗೊಂಡಿದ್ದೀನಿ. 3 ತೊಗೊಂಡಿದ್ದೀನಿ. ಒಂದು ಪಿಂಕು 2 ಬ್ಲ್ಯಾಕ್ ತೊಗೊಂಡಿದ್ದೀನಿ. ಬ್ಲ್ಯಾಕೇ ನಾನು ವೇರ್ ಮಾಡೋದು. ಸೊ ಅದನ್ನು ಒಂದು ಸಪ್ರೇಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಎಷ್ಟಾಯಿತು ಪ್ರೈಸು ಏನಂತೆಲ್ಲ ಡೀಟೇಲಾಗಿ ತೋರಿಸ್ತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿದಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಕೀಪ್ ಸಪೋರ್ಟಿಂಗ್.